ನಮಸ್ತೆ ಎಲ್ಲರಿಗೂ. ದ ನೇಮ್ ಈಸ್ ಅಂಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಪೂರ್ಣ ಮಹಾಭಾರತದಲ್ಲಿ ಒಟ್ಟು 18 ಪರ್ವಗಳಿವೆ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಆದಿ ಪರ್ವ, ಸಭಾ ಪರ್ವ, ವನ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮ ವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನಿಕ ಪರ್ವ, ಸ್ವರ್ಗಾರೋಹಣ ಪರ್ವ. ಮೊದಲನೇ ಪರ್ವ ಆದಿ ಪರ್ವ. ಅದರಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಮಹಾಭಾರತವನ್ನು ಶುರು ಮಾಡೋದಕ್ಕಿಂತ ಮೊದಲು ಕಡ್ಡಾಯವಾಗಿ ಈ ಶ್ಲೋಕವನ್ನು ಓದಲೇಬೇಕು. ನಾರಾಯಣಂ ನಮಸ್ಕೃತ್ಯ ನರಮ ಚೈವ ನರತೋಮಂ ದೇವಿಮ ಸರಸ್ವತಿಮ ವ್ಯಾಸಮ ತಥೋ ಜಯ ಮುದಿರಯೇತ್. ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಮಹಾಭಾರತ ಕಥೆಯು ಶಂತನು ಮಹಾರಾಜನಿಂದ ಶುರುವಾಗುತ್ತೆ. ಅವನು ಭರತ ಕುಲದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ. ಇಂದ್ರನಿಗೆ ಸಮಾನನಾಗಿದ್ದು ಅವನಿಗೆ ಬೇಟೆಯಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ. ಜಿಂಕೆ, ಕಾಡು ಕೋಣಗಳನ್ನು ಬೇಟೆಯಾಡುತ್ತಾ ಹೆಚ್ಚಾಗಿ ಅರಣ್ಯದಲ್ಲೇ ವಾಸಿಸುತ್ತಿದ್ದನು. ಇದೇ ಅವನ ದಿನಚರಿಯಾಗಿರುತ್ತದೆ. ಹೀಗೆ ಒಂದು ದಿನ ಗಂಗಾ ನದಿಯ ಸಮೀಪ ಒಬ್ಬನೇ ಸಂಚರಿಸುತ್ತಿರುತ್ತಾನೆ. ಆಗ ಅತ್ಯಂತ ಸುಂದರಿಯಾದ ರತ್ನದ ಆಭರಣಗಳನ್ನು ಧರಿಸಿದ, ದಿವ್ಯಾಂಬರಗಳನ್ನು ಧರಿಸಿದ ಮತ್ತೆ ಕಾಂತಿಯುತವಾದ ಶರೀರವುಳ್ಳ ಒಬ್ಬ ಸುಂದರ ಸ್ತ್ರೀಯನ್ನು ನೋಡುತ್ತಾನೆ. ಅವಳಿಗೆ ಮನಸೋಲುತ್ತಾನೆ. ಅವನು ಅವಳನ್ನು ನೋಡುತ್ತಲೇ ನಿಲ್ಲುತ್ತಾನೆ. ಹೀಗೆ ಆ ರಾಜಕುಮಾರಿಯು, ಆ ಸುಂದರಿಯು ತನ್ನನ್ನು ನೋಡುತ್ತಿದ್ದದನ್ನು ಗಮನಿಸಿ ಈ ಶಂತನು ಮಹಾರಾಜ ಅವಳಿಗೆ, ನೀನು ದೇವತೆ, ದಾನವಿ, ಗಂಧರ್ವಿ, ಅಪ್ಸರೆ, ಯಕ್ಷಿ, ಪನ್ನಿಗೆ, ಮನುಷ್ಯ ಯಾರೇ ಆಗಿರು ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಅವಳೊಂದು ಷರತ್ತನ್ನು ಹಾಕುತ್ತಾಳೆ. ಅದೇನೆಂದರೆ ಅವಳು ಮಾಡುವ ಒಳ್ಳೆ ಅಥವಾ ಕೆಟ್ಟ, ಆ ರಾಜನಿಗೆ ಇಷ್ಟವಾಗುವುದ ಇಷ್ಟವಾಗದ ಯಾವುದೇ ಕೆಲಸವನ್ನು ಅವಳು ಮಾಡಿದರೂ ಅದನ್ನು ಅವನು ತಡೆಯಬಾರದು, ನಿಲ್ಲಿಸಬಾರದು, ಪ್ರಶ್ನಿಸಬಾರದು ಎಂದು ಅವಳು ಷರತ್ತು ಹಾಕುತ್ತಾಳೆ. ಒಂದು ವೇಳೆ ಪ್ರಶ್ನಿಸಿದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಈ ಷರತ್ತಿಗೆ ಒಪ್ಪಿ ಶಂತನು ಮಹಾರಾಜ ಅವಳನ್ನು ಮದುವೆಯಾಗುತ್ತಾನೆ. ಅವಳ ಹೆಸರು ಗಂಗಾದೇವಿ. ಹೀಗೆ ಅವರು ಸುಖವಾಗಿ ಸಂಸಾರ ಮಾಡುತ್ತಿರುತ್ತಾರೆ. ಅವರಿಗೆ ದೇವ ಸಮಾನರಾದ ಒಟ್ಟು 8 ಮಕ್ಕಳು ಜನಿಸುತ್ತವೆ. ಆದರೆ ಒಂದೊಂದು ಮಗು ಜನಿಸಿದಾಗಲೂ ಆ ಸ್ತ್ರೀ ಏನು ಮಾಡುತ್ತಾಳೆ, ಆ ಮಕ್ಕಳನ್ನು ಒಂದೊಂದಾಗಿ ಗಂಗಾ ನದಿ ಪ್ರವಾಹದಲ್ಲಿ ಹಾಕಿ ಬಿಡುತ್ತಾಳೆ. ಹೀಗೆ ಆ ಸ್ತ್ರೀ ಮಾಡುತ್ತಿರುವ ಕೆಲಸ, ತನ್ನ ಹೆಂಡತಿ ಮಾಡುತ್ತಿರುವ ಕೆಲಸ ಆ ಶಂತನು ಮಹಾರಾಜನಿಗೆ ಇಷ್ಟವಿರದಿದ್ದರು. ಎಲ್ಲಿ ಪ್ರಶ್ನಿಸಿದರೆ, ಅಡ್ಡಿಪಡಿಸಿದರೆ ನನ್ನನ್ನು ಬಿಟ್ಟು ಹೋಗುತ್ತಾಳೆ ಅನ್ನೋ ಒಂದು ಭಯದ ಕಾರಣಕ್ಕಾಗಿ ಅವನು ಅವಳನ್ನು ಪ್ರಶ್ನಿಸದೆ ಹಾಗೆ ಉಳಿಯುತ್ತಾನೆ. ಹೀಗೆ ಅವಳು ತನ್ನ ಒಟ್ಟು 7 ಮಕ್ಕಳನ್ನು ನದಿಗೆ ಬಿಡುತ್ತಾಳೆ. ಅದಾದ ನಂತರ 8ನೇ ಮಗುವಿನ ಜನನವಾಗುತ್ತೆ. ಹಿಂದಿನ ಬಾರಿಯಂತೆ ಈಗಲೂ ಸಹ ಅವಳು ಈ ಮಗುವನ್ನು ನದಿಗೆ ಹಾಕಲು ಹೊರಡುತ್ತಿರಲು ಆ ಶಂತನು ಮಹಾರಾಜನಿಗೆ ಕೋಪ ತಾಳಲಾರದೆ ಕೋಪದಿಂದ, ನೀ ಯಾರು, ಎಲ್ಲಿಂದ ಬಂದಿರುವೆ, ಇಷ್ಟೊಂದು ಕ್ರೂರತ್ವ ಏಕೆ ಮೆರೆಯುತ್ತಿರುವೆ, ಹುಟ್ಟಿದ ಮಕ್ಕಳನ್ನು ನೀರಿಗೆ ಎಸೆಯಲು ನಿನಗೆ ಹೇಗೆ ಮನಸ್ಸು ಬರುತ್ತಿರಬಹುದು ಎಂದು ಅವಳನ್ನು ತುಂಬಾ ಕೋಪದಿಂದ ಪ್ರಶ್ನಿಸುತ್ತಾನೆ. ಅದಕ್ಕೆ ಆ ಗಂಗಾದೇವಿ ಬೇಸರಗೊಳ್ಳದೆ ನಗುತ್ತಲೇ ಉತ್ತರಿಸುತ್ತಾಳೆ, ಈ ಮಗನನ್ನು ಕೊಲ್ಲುವುದಿಲ್ಲ, ಆದರೆ ನಮ್ಮಿಬ್ಬರ ಒಪ್ಪಂದದಂತೆ ನಮ್ಮಿಬ್ಬರ ಸಂಬಂಧ ಇಂದಿಗೆ ಮುಗಿಯುತ್ತದೆ. ಏಕೆಂದರೆ ಅವಳೊಂದು ಷರತ್ತು ಹಾಕಿರ್ತಾಳೆ. ಅದರ ಪ್ರಕಾರ ಇವನು ಆ ಷರತ್ತಿಗೆ ಅನುಗುಣವಾಗಿ ನಡೆದುಕೊಳ್ಳಲಿಲ್ಲ. ಹಾಗಾಗಿ ಅವರಿಬ್ಬರ ಸಂಬಂಧನ ಅಂದಿಗೆ ಕೊನೆಗೊಳಿಸುತ್ತಾಳೆ. ನನ್ನ ಹೆಸರು ಗಂಗಾದೇವಿ, ಜನು ಮಹರ್ಷಿ ನನ್ನ ತಂದೆ, ಋಷಿಗಳು ನನ್ನ ಸೇವೆ ಮಾಡುತ್ತಾರೆ, ಆ ಗಂಗಾದೇವಿಯೇ ನಾನು ಎಂದು ತನ್ನ ಪರಿಚಯವನ್ನು ಮಾಡಿಕೊಡುತ್ತಾಳೆ. ಹಾಗೆ ತಾನು ಆ ಕೆಟ್ಟ ಕೆಲಸವನ್ನು ಏಕೆ ಮಾಡುತ್ತಿರುತ್ತಾಳೆ ಎನ್ನುವುದಕ್ಕೆ ವಿವರಣೆಯನ್ನು ಕೊಡುತ್ತಾಳೆ. ದೇವರ ಕೆಲಸಕ್ಕಾಗಿ ನಾನು ಇಷ್ಟು ದಿನ ನಿನ್ನೊಂದಿಗೆ ಇದ್ದೆ. ನಮಗೆ ಹುಟ್ಟಿದ ಮಕ್ಕಳು ಅಷ್ಟವಸುಗಳು. ಒಂದು ಶಾಪದ ಕಾರಣದಿಂದ ಅವರು ಮನುಷ್ಯ ಜನ್ಮವನ್ನು ಪಡೆಯಬೇಕಿತ್ತು. ಅದಕ್ಕೆ ಅರ್ಹರಾದ ತಂದೆ ಮತ್ತು ತಾಯಿ ನೀನು ಮತ್ತು ನಾನು ಮಾತ್ರ ಆಗಿದ್ದೆವು. ಅದಕ್ಕಾಗಿ ನಾನು ನಿನ್ನೊಂದಿಗೆ ಎಷ್ಟು ದಿನ ಇದ್ದೆ. ಇದೇ ಕಾರಣಕ್ಕಾಗಿ ನಾನು ಆ ಮಕ್ಕಳನ್ನು ನೀರಿಗೆ ಬಿಡುತ್ತಿದ್ದೆ. ನಿನ್ನ ಮಕ್ಕಳು ಬದುಕಿಲ್ಲ ಅಂದರೂ ಸಹ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಈ ಮಗನನ್ನು ಗಂಗಾದತ್ತನೆಂದು ತಿಳಿದು ಇವನನ್ನು ತುಂಬ ಚೆನ್ನಾಗಿ ಸಾಕು, ಸಂರಕ್ಷಿಸು ಎಂದು ಹೇಳಿ ಗಂಗಾದೇವಿ ಆ ಮಗುವಿನೊಂದಿಗೆ ಮಾಯವಾಗಿ ಬಿಡುತ್ತಾಳೆ. ಅದಾದ ಬಳಿಕ ಶಂತನು ಮಹಾರಾಜ ಕುರುವಂಶದ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಹಿಂತಿರುಗುತ್ತಾನೆ. ಅಲ್ಲೇ ವಾಸ ಮಾಡಲು ಶುರು ಮಾಡುತ್ತಾನೆ. ಹೀಗೆ ಅವನು ಇಡೀ ಭೂಮಂಡಲವನ್ನು ಆಳುತ್ತಾ ಒಟ್ಟು 36 ವರ್ಷಗಳ ಕಾಲ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತಾನೆ. 30 ವರ್ಷ ಆದ ಬಳಿಕ ಒಂದು ದಿನ ಶಂತನು ಮಹಾರಾಜ ಬೇಟೆಯಾಡುತ್ತಾ ಒಂದು ಜಿಂಕೆಗೆ ಬಾಣ ಹೊಡೆಯುತ್ತಾನೆ. ಆ ಬಾಣದ ಏಟಿನಿಂದ ಆ ಜಿಂಕೆ ತುಂಬಾ ದೂರ ಓಡಿ ಹೋಗುತ್ತೆ. ಆ ಜಿಂಕೆ ಎಲ್ಲಿಗೆ ಹೋಯಿತು ಎಂದು ಅದನ್ನೇ ಹಿಂಬಾಲಿಸಿಕೊಂಡು ರಾಜನು ಸಹ ಓಡುತ್ತಾನೆ. ಆದರೆ ಅಲ್ಲಿ ಪಕ್ಕದಲ್ಲಿ ನದಿಯು ಬತ್ತಿ
ಸ್ವಲ್ಪ ನೀರು ಜಿನುಗುತ್ತಿರುತ್ತದೆ. ಆ ನದಿ ಬತ್ತಿದ್ದಕ್ಕೆ ಕಾರಣವೇನಿರಬಹುದು ಎಂದು ಶಂತನು ಮಹಾರಾಜ ನದಿಯ ದಂಡೆಯ ಕಡೆಗೆ ಹೊರಡುತ್ತಾನೆ. ನೋಡಿದರೆ ಅಲ್ಲಿ ಒಬ್ಬ ಸುಂದರವಾದ ಬಾಲಕ ತನ್ನ ಧನುರ್ಬಾಣಗಳ ಪ್ರಯೋಗದಿಂದ ಆ ನದಿಯನ್ನು ತಡೆದಿರುತ್ತ. ಆ ಬಾಲಕನ ಸಾಹಸವನ್ನು ನೋಡಿ ಶಂತನು ಅಚ್ಚರಿಗೊಂಡು ಅಲ್ಲೇ ನಿಂತು ಬಿಡುತ್ತಾನೆ. ಅಷ್ಟರೊಳಗೆ ಆ ಬಾಲಕ ಮಾಯವಾಗಿ ಬಿಡುತ್ತಾನೆ. ಶಂತನು ಅಚ್ಚರಿಯಿಂದ ಹೊರ ಬಂದಾಗ ಗಂಗಾದೇವಿಯು ಬಾಲಕನೊಂದಿಗೆ ಅವನೆದುರಿಗೆ ಪ್ರತ್ಯಕ್ಷಳಾಗಿ ಅವನಲ್ಲಿಗೆ ಬರುತ್ತಾಳೆ. ಆದರೆ ರಾಜ 36 ವರ್ಷಗಳ ಬಳಿಕ ಆ ಗಂಗಾದೇವಿಯನ್ನು ಗುರುತಿಸಲು ವಿಫಲನಾಗುತ್ತಾನೆ. ಆಗ ಗಂಗಾದೇವಿ ತನ್ನ ಪರಿಚಯವನ್ನು ಇನ್ನೊಮ್ಮೆ ಮಾಡಿಕೊಂಡು, ಇವನು ನಿನ್ನ 8ನೇ ಪುತ್ರ. ಇವನು ವಸಿಷ್ಠರಲ್ಲಿ ವೇದಾಂಗಗಳನ್ನು, ಬೃಹಸ್ಪತಿಗೆ ತಿಳಿದಿರುವ ಎಲ್ಲ ವಿದ್ಯೆಗಳನ್ನು, ಪರಶುರಾಮರಲ್ಲಿರುವ ಸಮಾನ ಶಸ್ತ್ರಾಸ್ತ್ರಗಳನ್ನು ಎಲ್ಲವನ್ನೂ ಇವನು ಕಲಿತಿದ್ದಾನೆ. ಎಲ್ಲವೂ ಸಹ ಇವನಲ್ಲಿ ಇವೆ. ಅಸ್ತ್ರವಿದ್ಯೆಯಲ್ಲಿ ಇವನು ಇಂದ್ರನಿಗೆ ಸಮಾನನಾಗಿದ್ದಾನೆ. ಇಷ್ಟು ದಿನ ಇವನನ್ನು ನಾನು ಸಾಕಿ ಸಲಹಿದ್ದೇನೆ. ಇನ್ನು ಮುಂದೆ ಇವನನ್ನು ನೀನು ಅರಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಗಂಗಾದೇವಿ ಮತ್ತೆ ಅದೃಶ್ಯಳಾಗುತ್ತಾಳೆ. ಶಂತನು ಸಕಲ ಗುಣ ಸಂಪನ್ನನಾದ ತನ್ನ ಮಗನನ್ನು ಯುವರಾಜನನ್ನಾಗಿ ಮಾಡುತ್ತಾನೆ. ಆ ಬಾಲಕನ ಹೆಸರು ದೇವವ್ರತ. ದೇವವ್ರತನು ತನ್ನ ಸದಾಚಾರದಿಂದ ತಂದೆ ಮತ್ತು ಪ್ರಜೆಗಳನ್ನು ತೃಪ್ತಿಗೊಳಿಸುತ್ತಿದ್ದನು. ಹೀಗೆ 4 ವರ್ಷಗಳ ಕಾಲ ಅವನು ಯುವರಾಜನಾಗಿ ಜೀವನವನ್ನು ಮಾಡುತ್ತಾನೆ. ಒಂದು ದಿನ ಹೀಗೆ ಶಂತನು ಯಮುನಾ ನದಿಯ ದಂಡೆಯ ಮೇಲೆ ಓಡಾಡುತ್ತಿರುತ್ತಾನೆ. ಆಗ ಅಲ್ಲಿ ಅವನಿಗೆ ಒಂದು ಸುಗಂಧ ಭರಿತವಾದ ಸುವಾಸನೆ ಬರುತ್ತದೆ. ಆ ಸುವಾಸನೆಯ ಕಡೆಗೆ ಮನಸ್ಸೋತು ಅವನು ಅದನ್ನೇ ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಅದು ಎಲ್ಲಿಂದ ಬರುತ್ತಿರಬಹುದು, ಅದು ಯಾವ ರೀತಿಯ ಸುವಾಸನೆ ಎಂದು ತಿಳಿದುಕೊಳ್ಳಲು ಅದಾಗುತ್ತಿರುವ ಕಡೆಗೆ ಸಾಗುತ್ತಾನೆ. ಸ್ವಲ್ಪ ದೂರ ಹೋಗಿ ನೋಡಿದರೆ ಅಲ್ಲಿ ಪರಿಮಳ ಭರಿತವಾದುದು ಯಾವುದೂ ಸಹ ಇರುವುದಿಲ್ಲ. ಅವನಿಗೆ ಯಾವ ವಸ್ತು ಸಹ ಕಾಣಿಸಲ್ಲ. ಆದರೆ ಅಲ್ಲೇ ದೋಣಿಯಲ್ಲಿ ಬಿದಿರಿನ ಹುಟ್ಟು ಹಿಡಿದು ಒಬ್ಬ ಯುವತಿ ನಿಂತಿರುತ್ತಾಳೆ. ಅವಳನ್ನು ನೋಡುತ್ತಾನೆ. ನೋಡಿ ನೀನು ಯಾರು ಎಂದು ಕೇಳುತ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಹೆಸರು ಸತ್ಯವತಿ. ನಾನು ಬೇಸರ ರಾಜನ ಮಗಳು ಎನ್ನುತ್ತಾಳೆ. ನನ್ನ ತಂದೆ ನನಗೆ ದೋಣಿ ನಡೆಸಲು ಹೇಳಿದ್ದಾರೆ, ಹಾಗಾಗಿ ನಾನು ನನ್ನ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ತನ್ನ ಕಿರುಪರಿಚಯವನ್ನು ಮಾಡಿಕೊಡುತ್ತಾಳೆ. ಅವಳನ್ನು ನೋಡಿ, ಅವಳ ಗಂಧಯುತವಾದ ಶರೀರವನ್ನು ನೋಡಿ ಶಂತನುವಿಗೆ ಮದುವೆಯಾಗುವ ಆಸೆಯಾಗುತ್ತೆ. ಅದಕ್ಕೆ ಅವನು ಅವಳ ತಂದೆಯ ಬಳಿ ಹೋಗಿ ಅವರನ್ನು ಕೇಳುತ್ತಾನೆ, ನಿಮ್ಮ ಮಗಳನ್ನು ನಾನು ಮದುವೆಯಾಗಬೇಕೆಂದು ಅಂದಿದ್ದೇನೆ ಎಂದು ಕೇಳುತ್ತಾನೆ. ಅದಕ್ಕೆ ಆ ಬೇಸರ ರಾಜ ಹೇಳುತ್ತಾನೆ, ನೀನು ತುಂಬಾ ಉತ್ತಮವಾದ ವರ. ಆದರೆ ನನಗೆ ಒಂದು ಆಸೆ ಇದೆ. ಅದೇನೆಂದರೆ ನನ್ನ ಮಗಳ ಮಗನೇ ಮುಂದಿನ ರಾಜ್ಯದ ಚಕ್ರವರ್ತಿ ಆಗಬೇಕು ಎಂಬುದು. ಇದಕ್ಕೆ ನೀನು ಒಪ್ಪಿದರೆ ನಾನು ನನ್ನ ಮಗಳನ್ನು ನಿನಗೆ ಕೊಡುತ್ತೇನೆ ಎನ್ನುತ್ತಾನೆ. ಶಂತನುವಿಗೆ ತಕ್ಷಣ ತನ್ನ ಮಗನ ನೆನಪಾಗುತ್ತದೆ. ನೋವಿನಿಂದ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬರುತ್ತಾನೆ. ಹೀಗೆ ನೋವಲ್ಲೇ ಕಾಲ ಕಳೆಯುತ್ತಿರುತ್ತಾನೆ. ರಾಜ್ಯಭಾರದ ವಿಷಯಗಳ ಚರ್ಚೆಗೆಂದು ದೇವವ್ರತ ತಂದೆಯನ್ನು ಭೇಟಿಯಾಗುತ್ತಾನೆ. ಆಗ ಅವನ ತಂದೆ ನೋವಿನಲ್ಲಿರುವುದನ್ನು ನೋಡುತ್ತಾನೆ. ಇತ್ತೀಚೆಗೆ ಅವನು ವಿಹಾರಗಳನ್ನು ಭೇಟಿಯಾಗುತ್ತಿರುವುದನ್ನು ನಿಲ್ಲಿಸಿರುವುದನ್ನು ನೋಡುತ್ತಾನೆ. ಅದಕ್ಕೆ ಕಾರಣವನ್ನು ತನ್ನ ತಂದೆಯ ಬಳಿಯೇ ಕೇಳುತ್ತಾನೆ. ಅದಕ್ಕೆ ಶಂತನು ಹೀಗೆ ಉತ್ತರಿಸುತ್ತಾನೆ, ಗಾಂಗೇಯ, ನೀನು ನನ್ನ ವಂಶೋದ್ಧಾರಕ. ನೀನು ಧನುರ್ವಿದ್ಯೆಯ ಯುದ್ಧಗಳಲ್ಲಿ ಆಸಕ್ತನಾಗಿ ಅಲ್ಲೇ ಕಾಲ ಕಳೆಯುತ್ತೀಯೆ. ನಿನಗೆ ಯಾವುದಾದರೂ ಆಪತ್ತು ಬಂದು ನೀನು ಅಪಮೃತ್ಯು ಹೊಂದಿದರೆ ನಾನು ಮಕ್ಕಳಿಲ್ಲದಂತೆ ಆಗುತ್ತೇನೆ. ಭರತ ವಂಶದ ಗತಿ ಏನು ಎನ್ನುವುದೇ ನನ್ನ ಚಿಂತೆ. ನೀನು 100 ಮಕ್ಕಳಿಗೆ ಸಮಾನ. ಆದರೂ ಸಹ ಯುದ್ಧದ ಯಾವುದೋ ಒಂದು ಪ್ರಸಂಗದಲ್ಲಿ ನೀನು ಪ್ರಾಣ ತ್ಯಾಗ ಮಾಡಿದರೆ ನನ್ನ ಗತಿ ಏನಾಗುತ್ತದೆ, ಭರತ ವಂಶದ ಗತಿ ಏನಾಗುತ್ತದೆ ಎನ್ನುವುದೇ ನನ್ನ ಚಿಂತೆ. ಹಿರಿಯರು ಹೇಳುತ್ತಾರೆ, ಒಬ್ಬ ಮಗನಿರುವುದು ಮಕ್ಕಳಿಲ್ಲದಕ್ಕೆ ಸಮಾನ ಎಂದು. ಇದೇ ನನಗೆ ಕಾಡುತ್ತಿದೆ ಎಂದು ಶಂತನು ಹೇಳುತ್ತಾನೆ. ಆದರೆ ಗಂಗಾಪುತ್ರನಿಗೆ ತಂದೆಯ ಚಿಂತೆಗೆ ಬೇರೆ ಕಾರಣವಿದೆ ಎಂದು ಅನುಮಾನ ಮೂಡಿ ವೃದ್ಧ ಮಂತ್ರಿಯನ್ನು ಕರೆಸುತ್ತಾನೆ. ಕರೆಸಿ ಅವನಿಗೆ ಕೇಳಲು ಅವನು ಆ ಗಂಗಾವತಿಯ ಕಥೆಯನ್ನೆಲ್ಲ ಹೇಳುತ್ತಾನೆ. ಹಾಗೆ ಅವಳ ತಂದೆ ವಿಧಿಸಿರುವ ನಿಬಂಧನೆಯ ಬಗ್ಗೆನೂ ಸಹ ತಿಳಿಸುತ್ತಾನೆ. ಅದಕ್ಕೆ ದೇವವ್ರತನು ತನ್ನ ತಂದೆಯ ಪರಿಸ್ಥಿತಿಯ ಅರಿವಾಗಿ ಸ್ವತಃ ಅವನೇ ವೃದ್ಧ ಮಂತ್ರಿಯ ಜೊತೆಗೆ ದಾಶರಾಜನಲ್ಲಿಗೆ ಹೋಗುತ್ತಾನೆ. ಹೋಗಿ ಅವನನ್ನು ಕೇಳುತ್ತಾನೆ, ನಿಮ್ಮ ಮಗಳನ್ನು ನನ್ನ ತಂದೆಗೆ ಕೊಡಿ ಎಂದು. ಅದಕ್ಕೆ ಆ ದಾಶರಾಜ ಹೇಳುತ್ತಾನೆ, ಭರತ ಕುಲತಿಲಕ, ನೀನು ತುಂಬಾ ಶ್ರೇಷ್ಠ. ಆದರೆ ಈ ಕನ್ಯೆ ಆರ್ಯ ಪುರುಷನೊಬ್ಬನ ಸಂತಾನ. ಇವಳ ತಂದೆ ಉಪರಿಚರ ವಸು. ಅವನು ಒಂದು ಷರತ್ತನ್ನು ಇಟ್ಟಿದ್ದಾನೆ, ಅವನ ಮಗಳ ಮಗನೇ ಮುಂದಿನ ರಾಜ್ಯದ ಅಧಿಕಾರಿಯಾಗಬೇಕು ಎಂದು. ಇದಕ್ಕೆ ನಾನೇನು ಮಾಡುವ ಹಾಗಿಲ್ಲ. ಇದನ್ನು ಕೇಳಿದ ಗಂಗಾಪುತ್ರನು ತಂದೆಗೋಸ್ಕರ ಸಿಂಹಾಸನವನ್ನು ಬಿಟ್ಟುಕೊಡಲು ನಿರ್ಧರಿಸಿ ಆ ಬೇಸರ ರಾಜನಿಗೆ ಹೇಳುತ್ತಾನೆ, ನನ್ನ ಪ್ರತಿಜ್ಞೆಯನ್ನು ಕೇಳು. ಇಂಥ ಪ್ರತಿಜ್ಞೆ ಹಿಂದೆ ಯಾರೂ ಮಾಡಿಲ್ಲ, ಮುಂದೆಯೂ ಮಾಡುವುದಿಲ್ಲ.
ನಿನ್ನ ಮಗಳ ಮಗನೇ ಮುಂದೆ ನಮ್ಮೆಲ್ಲರ ಅರಸನಾಗುತ್ತಾನೆ. ಈ ಮಾತನ್ನು ನೀನು ಕೇಳಿ ನಿನ್ನ ಮಗಳನ್ನು ನನ್ನ ತಂದೆಗೆ ಕೊಡು ಎಂದು ಕೇಳಿಕೊಳ್ಳಲು ಆ ದಾಸರಾಜ ಹೇಳುತ್ತಾನೆ, ಈ ಪ್ರತಿಜ್ಞೆ ನಿನಗೂ ಒಳ್ಳೆಯದಲ್ಲ, ಹಾಗೆ ಮುಂದೆ ಬರುವ ನಿನ್ನ ಮಕ್ಕಳು ಸಹ ನಿನ್ನ ಮಾತನ್ನು ಕೇಳುವುದಿಲ್ಲ. ಇದನ್ನು ಇಲ್ಲಿಗೆ ನಿಲ್ಲಿಸು ಎನ್ನುತ್ತಾನೆ. ಅದಕ್ಕೆ ಗಾಂಗೆಯ ಹೇಳುತ್ತಾನೆ ಗಂಭೀರವಾದ ಧ್ವನಿಯಲ್ಲಿ, ನಾನು ನನ್ನ ಜೀವನ ಪರ್ಯಂತ ಬ್ರಹ್ಮಚರ್ಯದಲ್ಲೇ ಇರುತ್ತೇನೆ. ಈಗಲಾದರೂ ನೀನು ನಿನ್ನ ಮಗಳನ್ನು ಕೊಡುವೆಯಾ ಎಂದು ಕೇಳುತ್ತಾನೆ. ಇದನ್ನು ಕೇಳಿ ಕೇಶಿ ರಾಜ ಆಶ್ಚರ್ಯಗೊಳ್ಳುತ್ತಾನೆ. ದೇವತೆಗಳು, ಋಷಿಗಳು, ಅಪ್ಸರೆಯರು ಹೂವಿನ ಮಳೆ ಸುರಿಸುತ್ತಾರೆ. ಗಂಗಾದತ್ತನ ಈ ಭಯಂಕರ ಪ್ರತಿಜ್ಞೆಗೆ ಅವನನ್ನು ಭೀಷ್ಮನೆಂದು ಬಿರುದು ಕೊಡುತ್ತಾರೆ. ಮಗನು ಮಾಡಿದ ಸರ್ವ ತ್ಯಾಗವನ್ನು ಮೆಚ್ಚಿ ಶಾಂತನು ಮಹಾರಾಜನು ಅವನಿಗೆ ಇಚ್ಛಾ ಮಾಡದ ವರವನ್ನು ನೀಡುತ್ತಾನೆ. ಅಂದರೆ ಭೀಷ್ಮನಿಗೆ ಅವನ ಅನುಮತಿ ಇಲ್ಲದೆ ಮರಣ ಬರುವುದಿಲ್ಲ ಅಂತ ಒಂದು ವರದಾನ ಅವನಿಗೆ ಅವನ ತಂದೆ ಕೊಡುತ್ತಾನೆ. ಹೀಗೆ ಸತ್ಯವತಿ ಮತ್ತು ಶಾಂತನುವಿನ ಮದುವೆಯಾಗುತ್ತದೆ. ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ ಎಂಬ 2 ಮಕ್ಕಳು ಜನಿಸುತ್ತಾರೆ. ವಿಚಿತ್ರ ವೀರ ಚಿಕ್ಕ ವಯಸ್ಸಿನವನಿದ್ದಾಗಲೇ ಶಾಂತನು ಮಹಾರಾಜ ಮರಣ ಹೊಂದುತ್ತಾನೆ. ನಂತರ ಸತ್ಯವತಿಯ ಅಭಿಪ್ರಾಯದಂತೆ ಭೀಷ್ಮ ಚಿತ್ರಾಂಗದನನ್ನು ರಾಜ್ಯಾಧಿಕಾರಿಯನ್ನಾಗಿ ಮಾಡುತ್ತಾನೆ. ಆ ಚಿತ್ರಾಂಗದ ಪರಾಕ್ರಮಿಯಾಗಿರುತ್ತಾನೆ. ಅವನು ಸಮಸ್ತ ರಾಜರನ್ನು ಗೆದ್ದು ದೇವದಾನವರಲ್ಲಿ ಯಾರಿಗೂ ಸಮಾನನಿಲ್ಲದಂತೆ ಆಗಿರುತ್ತಾನೆ. ಚಿತ್ರಾಂಗದನ ಈ ಬೆಳವಣಿಗೆಯನ್ನು ನೋಡಿ ಚಿತ್ರಾಂಗದ ಎಂಬ ಇನ್ನೊಬ್ಬ ಗಂಧರ್ವ ರಾಜ ಅಸೂಯೆ ಪಟ್ಟಿಕೊಂಡು ಸಹಿಸಲಾರದೆ ವಿನಾಕಾರಣ ಇವನನ್ನು ಯುದ್ಧಕ್ಕೆ ಕೆಣಕುತ್ತಾನೆ. ಇವರಿಬ್ಬರ ನಡುವೆ ಕುರುಕ್ಷೇತ್ರದ ಸರಸ್ವತಿಯ ನದಿಯಲ್ಲಿ 3 ವರ್ಷಗಳ ಕಾಲ ಸತತವಾಗಿ ಭಯಂಕರವಾದ ಯುದ್ಧ ನಡೆಯುತ್ತದೆ. ಕೊನೆಗೆ ಆ ಗಂಧರ್ವ ರಾಜ ಏನು ಮಾಡಬೇಕೆಂದು ತೋಚದೆ ಮಾಯಾ ವಿದ್ಯೆಯನ್ನು ಮಾಡಿ ಕುರುರಾಜನಾದ ಆ ಚಿತ್ರಾಂಗದನನ್ನು ಸಂಹರಿಸುತ್ತಾನೆ. ಭೀಷ್ಮನು ಚಿತ್ರಾಂಗದನ ಅಂತಿಮ ಸಂಸ್ಕಾರವನ್ನು ಮಾಡಿ ಮುಂದೆ ವಿಚಿತ್ರ ವೀರನನ್ನು ಸಿಂಹಾಸನಕ್ಕೇರಿಸಿ ಅವನಿಗೆ ಮದುವೆ ಮಾಡಲು ಆಲೋಚಿಸಿ, ಅದೇ ವೇಳೆಗೆ ಕಾಶಿರಾಜನ 3 ಹೆಣ್ಣು ಮಕ್ಕಳ ಸ್ವಯಂವರ ನಡೆಯುತ್ತಿರುತ್ತದೆ. ಭೀಷ್ಮನು ಅಲ್ಲಿಗೆ ಹೋಗಬೇಕೆಂದು ನಿರ್ಧರಿಸಿ ಸತ್ಯವತಿಗೆ ವಿಷಯವನ್ನು ತಿಳಿಸಿ ಕಾಶಿರಾಜಕ್ಕೆ ಹೋಗುತ್ತಾನೆ. ಆ ಸ್ವಯಂವರದಲ್ಲಿ ರಾಜಕುಮಾರಿಯರಾದ ಅಂಬೆ, ಅಂಬಿಕೆ, ಅಂಬಾಲಿಕೆಯರು ಮಾಲೆ ಹಿಡಿದು ರಾಜರಲ್ಲಿಗೆ ಬರುತ್ತಿರುತ್ತಾರೆ. ಸ್ವಯಂವರದಲ್ಲಿ ನೆರೆದಿದ್ದ ಎಲ್ಲ ರಾಜರು ಈ ಭೀಷ್ಮನನ್ನು ನೋಡುತ್ತಾರೆ. ನೋಡಿ ತಮ್ಮ ಒಳಗಡೆನೆ ಮಾತನಾಡಿಕೊಳ್ಳುತ್ತಾರೆ, ಈ ಮುದುಕ ಏಕೆ ಸ್ವಯಂವರಕ್ಕೆ ಬಂದಿದ್ದಾನೆ? ಮದುವೆಯಾಗುವುದಿಲ್ಲವೆಂದು ಹೇಳಿ ಇಲ್ಲಿಗೆ ನಾಚಿಕೆ ಇಲ್ಲದೆ ಏಕೆ ಬಂದಿದ್ದಾನೆ? ಇವನ ಹೆಸರಾದ ಭೀಷ್ಮಕ್ಕೆ ಒಂದು ಬೆಲೆ ಬೇಡವೇ ಎಂದುಕೊಳ್ಳುತ್ತಿರುತ್ತಾರೆ. ಇದನ್ನು ಕೇಳಿದ ಭೀಷ್ಮ, ನನ್ನ ಸಹೋದರನಾದ ವಿಚಿತ್ರ ವೀರನ ಮದುವೆಗೆ ಬಂದಿದ್ದೇನೆ ಎಂದು ಹೇಳಿ 3 ಕನ್ಯೆಯರನ್ನು ಬಲವಂತವಾಗಿ ಕರೆದುಕೊಂಡು ಹೋಗಲು ನಿರ್ಧರಿಸಿ ಅಲ್ಲಿ ನೆರೆದಿದ್ದ ರಾಜರುಗಳಿಗೆ ಹೀಗೆ ಹೇಳುತ್ತಾನೆ, ಕನ್ಯೆಯನ್ನು ವಿಧಿವತ್ತಾಗಿ ದಾನ ಕೊಡುವುದು ಬ್ರಾಹ್ಮ ವಿವಾಹ. 2 ಹಸುಗಳನ್ನು ಕನ್ಯಾ ಶುಲ್ಕವಾಗಿ ಪಡೆದು ಕನ್ಯಾದಾನ ಮಾಡುವುದು ಆರ್ಷ ವಿವಾಹ. ನಿಶ್ಚಿತವಾದ ಧನವನ್ನು ಸ್ವೀಕರಿಸಿ ಕನ್ಯಾದಾನ ಮಾಡುವುದು ಅಸುರ ವಿವಾಹ. ಕನ್ಯೆಯನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ವಿವಾಹವಾಗುವುದು ರಾಕ್ಷಸ ವಿವಾಹ. ಕನ್ಯಾವರರು ಪರಸ್ಪರ ಒಪ್ಪಿ ಮದುವೆಯಾಗುವುದು ಗಾಂಧರ್ವ ವಿವಾಹ. ಕನ್ಯೆಯ ತಾಯಿ ತಂದೆಯರು ಒಪ್ಪಿ ವರನಿಗೆ ಮಗಳನ್ನು ಕೊಡುವುದು ಪ್ರಜಾಪತ್ಯ ವಿವಾಹ. ಅಸಹಾಯಕಳಾದ ಕನ್ಯೆಯನ್ನು ಬಲವಂತವಾಗಿ ವಿವಾಹವಾಗುವುದು ಪೈಶಾಚ ವಿವಾಹ. ಹೀಗೆ ಎಲ್ಲ ಥರದ ಮದುವೆಗಳ ಪಟ್ಟಿಯನ್ನು ಹೇಳಿ, ನಿಮ್ಮಲ್ಲಿ ಯಾರಾದರೂ ನನ್ನನ್ನು ಸೋಲಿಸಿ ಈ ಕನ್ಯೆಯನ್ನು ಕರೆದುಕೊಂಡು ಹೋಗಬಹುದು ಎನ್ನುತ್ತಾನೆ. ಅದಕ್ಕೆ ರಾಜರೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಭೀಷ್ಮ ಮತ್ತು ರಾಜರ ನಡುವೆ ಭಯಂಕರ ಯುದ್ಧವಾಗುತ್ತದೆ. ಅದರಲ್ಲಿ 100 ರಾಜರು ಸಾಯುತ್ತಾರೆ. ಮತ್ತೆ ಉಳಿದ ರಾಜರುಗಳು ಹೆದರಿ ಹಿಂದಕ್ಕೆ ಸರಿಯುತ್ತಾರೆ. ಆದರೆ ಅವರೆಲ್ಲರಲ್ಲಿ ಶಾಲ್ವನೆಂಬ ಒಬ್ಬ ರಾಜನಿರುತ್ತಾನೆ. ಅವನು ಅಂಬೆಯನ್ನು ಪ್ರೇಮಿಸುತ್ತಿದ್ದ. ಹಾಗಾಗಿ ಅವನು ಭೀಷ್ಮನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಅವರಿಬ್ಬರ ನಡುವೆ ತುಂಬಾ ಭಯಂಕರವಾದ ಯುದ್ಧ ನಡೆಯುತ್ತದೆ. ಶಾಲ್ವನು 1000 ಬಾಣಗಳಿಂದ ಭೀಷ್ಮನನ್ನು ಮುಚ್ಚಿಬಿಡುತ್ತಾನೆ. ಇದಕ್ಕೆ ಕೋಪಗೊಂಡ ಭೀಷ್ಮನು ತನ್ನ ಕೋಪವನ್ನು ತಾಳಲಾರದೆ ವಾರುಣಾಸ್ತ್ರದಿಂದ ಶಾಲ್ವನ ಕುದುರೆ ತತ್ತರಿಸುವ ಹಾಗೆ ಮಾಡಿ ದಿವ್ಯಾಸ್ತ್ರದಿಂದ ಅವನ ಸಾರಥಿಯನ್ನು ಕೊಂದು ನಂತರ ಐಂದ್ರಾಸ್ತ್ರ ಬಿಟ್ಟು ಅವನ ರಥದ 4 ಕುದುರೆಗಳನ್ನು ಕೊಲ್ಲುತ್ತಾನೆ. ಆದರೆ ಶಾಲ್ವನನ್ನು ಮಾತ್ರ ಕೊಲ್ಲದೆ ಹಾಗೆ ಬಿಟ್ಟು ತನ್ನ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಹಿಂತಿರುಗುತ್ತಾನೆ. ಹಸ್ತಿನಾಪುರಕ್ಕೆ ಹೋದ ನಂತರ ಆ ರಾಜಕುಮಾರಿಯರನ್ನು ವಿಚಿತ್ರ ವೀರನೊಂದಿಗೆ ಕೊಟ್ಟು ವಿವಾಹ ಮಾಡಲು ಸತ್ಯವತಿಗೆ ಹೇಳುತ್ತಿರಲು ಅಂಬೆಯು ಭೀಷ್ಮನಲ್ಲಿಗೆ ಬಂದು ಹೇಳುತ್ತಾಳೆ, ಮಹಾತ್ಮನೇ, ನಾನು ಶಾಲ್ವನನ್ನು ಇಷ್ಟಪಟ್ಟಿದ್ದೇನೆ.
ಸ್ವಯಂವರದಲ್ಲಿ ನಾನು ಅವನಿಗೆ ಮಾಲೆ ಹಾಕಲು ನಿಶ್ಚಯಿಸಿದ್ದೆ, ಆದರೆ ನೀನು ಅದನ್ನೆಲ್ಲ ಭಂಗಪಡಿಸಿದೆ. ಈಗ ನೀನು ಧರ್ಮ ಮಾರ್ಗದಲ್ಲಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೋ ಎನ್ನುತ್ತಾಳೆ. ಅದನ್ನು ಕೇಳಿದ ಭೀಷ್ಮ ಅಂಬೆಯನ್ನು ತನ್ನ ತಮ್ಮನಿಗೆ ಮದುವೆ ಮಾಡಿಕೊಡುವುದು ಸರಿಯಲ್ಲ ಎಂದು ತಿಳಿದು ಅವಳನ್ನು ರಾಜ ಮರ್ಯಾದೆಯಿಂದ ಸೌಧ ರಾಜ್ಯಕ್ಕೆ, ಅಂದರೆ ಶಾಲ್ವ ಮಹಾರಾಜನ ರಾಜ್ಯಕ್ಕೆ ಕಳುಹಿಸಿಕೊಡುತ್ತಾನೆ. ಉಳಿದ ಇಬ್ಬರು ರಾಜಕುಮಾರಿಯರಾದ ಅಂಬಿಕೆ ಅಂಬಾಲಿಕೆಯರನ್ನು ವಿಚಿತ್ರ ವೀರನೊಡನೆ ಮದುವೆ ಮಾಡಿಕೊಡುತ್ತಾನೆ. ಮದುವೆಯಾದ ಸ್ವಲ್ಪ ದಿನಗಳ ಕಾಲ ವಿಚಿತ್ರ ವೀರನು ರಾಜ್ಯಭಾರವನ್ನು ಭೀಷ್ಮನಿಗೆ ವಹಿಸಿ 7 ವರ್ಷಗಳ ಕಾಲ ತನ್ನ ಮಡದಿಯರೊಂದಿಗೆ ತುಂಬ ಚೆನ್ನಾಗಿ ಜೀವನವನ್ನು ನಡೆಸುತ್ತಾನೆ. ಸ್ವಲ್ಪ ದಿನಗಳ ನಂತರ ವಿಚಿತ್ರ ವೀರನಿಗೆ ತನ್ನ ಕೆಟ್ಟ ಚಟದ ಕಾರಣದಿಂದ ಕ್ಷಯರೋಗಕ್ಕೆ ಒಳಗಾಗುತ್ತಾನೆ. ಯಾವ ಚಿಕಿತ್ಸೆಯೂ ಫಲಕಾರಿಯಾಗದೆ ಅವನು ಮರಣ ಹೊಂದುತ್ತಾನೆ. ಇದನ್ನು ಕಂಡ ಸತ್ಯವತಿಗೆ ಕುರುವಂಶ ಬೆಳೆದೇ ನಿಂತು ಹೋಗುವುದೆಂದು ತುಂಬ ಆಲೋಚನೆ ಆಗುತ್ತದೆ, ಚಿಂತೆ ಆಗುತ್ತದೆ. ಅದಕ್ಕೆ ಅವಳು ಭೀಷ್ಮನಿಗೆ ಹೇಳುತ್ತಾಳೆ, ಭೀಷ್ಮ, ನಿನ್ನಿಂದ ರಾಜಕುಮಾರಿಯರಲ್ಲಿ ಮಕ್ಕಳಾಗಬೇಕು, ಮುಂದೆ ನೀನು ಒಂದು ಮದುವೆಯಾಗಬೇಕು ಎನ್ನುತ್ತಾಳೆ. ನನ್ನ ಪ್ರತಿಜ್ಞೆಯನ್ನು ಮುರಿಯಲಾರೆ. ಪಂಚಭೂತಗಳು ತಮ್ಮ ಸ್ವಭಾವವನ್ನು ಬಿಡಬಹುದು, ಇಂದ್ರನು ಬಲಹೀನನಾಗಬಹುದು, ಯಮನು ಪಕ್ಷಪಾತ ಮಾಡಬಹುದು, ಆದರೆ ಭೀಷ್ಮನಾದ ನಾನು ಸತ್ಯದ ದಾರಿ ಬಿಡುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಹಿಂದೆ ಧಾರ್ಮಿಕರಾದ ಕ್ಷತ್ರಿಯರು ವಂಶೋದ್ಧಾರಕ್ಕಾಗಿ ಅನುಸರಿಸುತ್ತಿದ್ದ ಒಂದು ಮಾರ್ಗವನ್ನು ಹೇಳುತ್ತೇನೆ ಕೇಳು, ನೀನು ಅದನ್ನೇ ಅನುಸರಿಸು ಎಂದು ಹೇಳುತ್ತಾನೆ. ಅದೇನೆಂದರೆ, ಹಿಂದೆ ಪರಶುರಾಮರು ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಿದರು, ಆದರೆ ಮಹಿಳೆಯರನ್ನು ಮಾತ್ರ ಸಂಹರಿಸಲಿಲ್ಲ. ಅದಕ್ಕೆ ಆ ಕ್ಷತ್ರಿಯ ಮಹಿಳೆಯರು ತಮ್ಮ ವಂಶಗಳ ಅಭಿವೃದ್ಧಿಗಾಗಿ ಬ್ರಾಹ್ಮಣರ ಮೂಲಕ ಮಕ್ಕಳನ್ನು ಪಡೆದಿದ್ದರು. ಇದು ಆಪತ್ಕಾಲದ ಧರ್ಮ, ಇದು ತಪ್ಪಲ್ಲ, ನೀನು ಇದನ್ನು ಅನುಸರಿಸಬಹುದು, ಪಾಲಿಸಬಹುದೆಂದೊಡನೆ ಸತ್ಯವತಿಗೆ ತನಗೊಬ್ಬ ಬ್ರಹ್ಮರ್ಷಿ ಮಗನಿರುವುದು ನೆನಪಿಗೆ ಬರುತ್ತದೆ. ಆಗ ಅವಳು ತನಗೆ ಆ ಮಗನು ಹೇಗೆ ಹುಟ್ಟಿದನು ಎಂಬ ಕಥೆಯನ್ನು ಭೀಷ್ಮನಿಗೆ ತಿಳಿಸುತ್ತಾಳೆ. ಸತ್ಯವತಿಯ ತಂದೆಯು ಯಮುನೆಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಪ್ರಯಾಣಿಕರನ್ನು ಸಾಗಿಸಲು ಒಂದು ದೋಣಿಯನ್ನು ನಡೆಸುತ್ತಿದ್ದ. ಹಾಗೆ ಅದನ್ನು ಉಚಿತವಾಗಿಯೇ ಮಾಡುತ್ತಿದ್ದ ಅವನು. ಹೀಗೆ ಅವನಿಗೆ ಬೇರೆ ಕೆಲಸವಿದ್ದಾಗ ಆ ಕೆಲಸವನ್ನು ಅವನು ತನ್ನ ಮಗಳಾದ ಸತ್ಯವತಿಗೆ ವಹಿಸುತ್ತಿದ್ದ. ಹೀಗೆ ಒಂದು ದಿನ ಸತ್ಯವತಿಯು ದೋಣಿಯನ್ನು ಅವಳು ನಡೆಸುತ್ತಿರುವಾಗ ಮಹರ್ಷಿ ಪರಾಶರರು ಯಮುನಾ ನದಿಯನ್ನು ದಾಟಲು ಅವಳ ದೋಣಿಯನ್ನು ಹತ್ತುತ್ತಾರೆ. ಅವರು ಅವಳನ್ನು ನೋಡಿ, ಅವಳ ಸೌಂದರ್ಯವನ್ನು ನೋಡಿ ಅವಳಿಗೆ ಮನಸೋತು ನದಿಯ ಮಧ್ಯಭಾಗಕ್ಕೆ ಬಂದಾಗ ಅವರ ದಿವ್ಯ ಶಕ್ತಿಯಿಂದ ಅವಳನ್ನು ವಶಪಡಿಸಿಕೊಳ್ಳುತ್ತಾರೆ. ಹೀಗೆ ಸತ್ಯವತಿ 9 ತಿಂಗಳು ಗರ್ಭ ಧರಿಸದೆ ಪುತ್ರನನ್ನು ಪಡೆಯುತ್ತಾಳೆ. ಅವರ ವರದಿಂದಲೇ ಅವಳು ಸುಗಂಧಯುಕ್ತಳಾಗುತ್ತಾಳೆ. ನದಿಯ ಮಧ್ಯದ ದ್ವೀಪದಲ್ಲಿ ಹುಟ್ಟಿದ ಕಾರಣದಿಂದ ಆ ಮಗನನ್ನು ದ್ವೈಪಾಯನನೆಂದು, ವೇದಗಳನ್ನು ಅವನು 4 ಭಾಗಗಳನ್ನಾಗಿ ಮಾಡುತ್ತಾನೆ, ಹಾಗಾಗಿ ಅವನನ್ನು ವ್ಯಾಸನೆಂದು, ಅವನ ಮೈ ಬಣ್ಣ ಕಪ್ಪಾದ್ದರಿಂದ ಅವನನ್ನು ಕೃಷ್ಣನೆಂದು ಹೆಸರಿಡುತ್ತಾರೆ. ಅವನು ಹುಟ್ಟಿದ ತಕ್ಷಣವೇ ತನ್ನ ತಂದೆಯೊಡನೆ ತಪಸ್ಸಿಗಾಗಿ ಹೊರಟು ಬಿಡುತ್ತಾನೆ. ಈಗ ಅವನನ್ನು ಕರೆಸಿ ನಮ್ಮ ವಂಶ ಉದ್ಧಾರ ಮಾಡೋಣ, ನೀನು ಒಪ್ಪಿದರೆ ಮಾತ್ರ ಎನ್ನಲು ಭೀಷ್ಮನು ಅದಕ್ಕೆ ತನ್ನ ಸಮ್ಮತಿಯನ್ನು ಸೂಚಿಸುತ್ತಾನೆ. ಸತ್ಯವತಿಯು ಅವನನ್ನು ಕರೆಸಿ ಸತ್ಕರಿಸಿ ತನ್ನ ವಂಶದಲ್ಲಾದ ಎಲ್ಲ ವಿಚಾರಗಳನ್ನು, ಎಲ್ಲ ಕಹಿ ಘಟನೆಗಳನ್ನು ತಿಳಿಸಿ, ನನ್ನ ವಂಶೋದ್ಧಾರಕ್ಕಾಗಿ ನಿನ್ನ ಅವಶ್ಯಕತೆ ಇದೆ, ದಯಮಾಡಿ ಇದನ್ನು ನೆರವೇರಿಸಿಕೊಡು ಎಂದು ಕೇಳಲು ಆ ಬ್ರಹ್ಮರ್ಷಿ ಹೇಳುತ್ತಾನೆ, ನೀನು ಧರ್ಮ ತಿಳಿದವಳು ಅಮ್ಮ, ನೀನು ಧರ್ಮದ ಮಾರ್ಗದಲ್ಲಿಯೇ ನಡೆಯುತ್ತೀಯ, ಹಾಗಾಗಿ ನೀನು ಏನೇ ಹೇಳಿದರೂ ಸಹ ನಾನು ಆ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿ ನಿನ್ನ ಸೊಸೆಯನ್ನು 1 ವರ್ಷದ ಸಮಯ ವ್ರತಕ್ಕಾಗಿ ಮೀಸಲಿಡು ಎಂದು ಹೇಳುತ್ತಿರಲು ಸತ್ಯವತಿ ಗಾಬರಿ ಪಟ್ಟುಕೊಂಡು, ಅಷ್ಟು ಸಮಯವಿಲ್ಲ, ರಾಜ್ಯವನ್ನು ನೋಡಿಕೊಳ್ಳಲು ಯಾರೂ ಸಹ ಇಲ್ಲ, ನೀನು ಈಗಲೇ ಅವಳಿಗೆ ಮಕ್ಕಳಾಗುವಂತೆ ವರದಾನ ನೀಡು ಎನ್ನುತ್ತಾಳೆ. ಅದಕ್ಕೆ ವ್ಯಾಸ ಮಹರ್ಷಿಗಳು ಸಮ್ಮತಿ ಸೂಚಿಸಿ, ಹಾಗಾದರೆ ಅಂಬೆ ಅಂಬಾಲಿಕೆ ನನ್ನ ವಿಕಾರ ರೂಪವನ್ನು, ಅರಣ್ಯವಾಸಿಯಾದ ನನ್ನ ಒರಟುತನವನ್ನು ಸಹಿಸಬೇಕಾಗುತ್ತದೆ, ಇದೇ ವ್ರತ, ಇದನ್ನು ಮಾಡಿದರೆ ಅವರಿಗೆ ಕೂಡಲೇ ಮಕ್ಕಳಾಗುತ್ತವೆ ಎನ್ನುತ್ತಾನೆ. ಅದಕ್ಕೆ ಸತ್ಯವತಿಯು ಒಪ್ಪಿ ತನ್ನ ಸೊಸೆಯಂದಿರನ್ನು ತುಂಬ ಕಷ್ಟಪಟ್ಟು ಒಪ್ಪಿಸಿ ಮೊದಲು ಅಂಬಿಕೆಯನ್ನು ಕೋಣೆಗೆ ಕಳುಹಿಸುತ್ತಾಳೆ. ಕೋಣೆಯಲ್ಲಿ ದೀಪವು ಉರಿಯುತ್ತಿರುತ್ತದೆ. ವ್ಯಾಸ ಮಹರ್ಷಿಯು ಕೋಣೆಯೊಳಗೆ ಬರುತ್ತಾರೆ. ಅವರ ಕೆಂಪು ಕಣ್ಣು, ಜಟೆ, ಕಪ್ಪು ಶರೀರ ನೋಡಿ ಅಂಬಿಕೆ ಭಯದಿಂದ ಹೆದರಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಅದಕ್ಕೆ ವ್ಯಾಸರು ಏನೂ ಹೇಳದೆ ಅವಳಿಗೆ ಪುತ್ರನನ್ನು ಅನುಗ್ರಹಿಸಿ ಹೊರಬಂದು ಸತ್ಯವತಿಗೆ ಹೇಳುತ್ತಾರೆ, 10,000 ಆನೆಯ ಬಲವುಳ್ಳ ವೀರಪುತ್ರ ಜನಿಸುತ್ತಾನೆ. ವಿದ್ಯೆಯನ್ನು ಚೆನ್ನಾಗಿ ಕಲಿತು ರಾಜಶ್ರೀ ಎನಿಸಿಕೊಳ್ಳುತ್ತಾನೆ. ಅವನಿಗೆ
100 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಆದರೆ ತಾಯಿಯ ಅಪರಾಧದಿಂದ ಅವನು ಹುಟ್ಟು ಕುರುಡನಾಗುತ್ತಾನೆ ಎನ್ನುತ್ತಾರೆ. ಸ್ವಲ್ಪ ದಿನಗಳ ನಂತರ ಅಂಬಿಕೆಯು ಕುರುಡು ಮಗನಿಗೆ ಜನ್ಮ ನೀಡುತ್ತಾಳೆ. ಈ ಕಾರಣದಿಂದ ಕುರುವಂಶಕ್ಕೆ ತಕ್ಕ ಪುತ್ರನನ್ನು ಇನ್ನೊಬ್ಬ ಸೊಸೆಯಲ್ಲಿ ಕರುಣಿಸು ಎಂದು ಸತ್ಯವತಿ ಇನ್ನೊಮ್ಮೆ ಮಹರ್ಷಿಗಳಲ್ಲಿ ಕೇಳಿಕೊಳ್ಳುತ್ತಾಳೆ. ಹೀಗೆ ಮತ್ತೆ ಅಂಬಾಲಿಕೆಯನ್ನು ಒಪ್ಪಿಸಿ ಕೋಣೆಗೆ ಕಳುಹಿಸುತ್ತಾಳೆ. ಈ ಬಾರಿ ಅಂಬಾಲಿಕೆಯು ವ್ಯಾಸರನ್ನು ನೋಡಿ ಹೆದರಿ ಅವಳ ಮೈ ಬಿಳುಪೇರಿ ಬೆವರುತ್ತದೆ. ವ್ಯಾಸರು ಅವಳಿಗೂ ಸಹ ಪುತ್ರನನ್ನು ಅನುಗ್ರಹಿಸಿ ಸತ್ಯವತಿಯನ್ನು ಕಂಡು ಸಿಂಹಾಸನಾಧಿಪತಿಯಾಗುವ ಯೋಗ್ಯ ಪುತ್ರ ಹುಟ್ಟುತ್ತಾನೆ. ಆದರೆ ಅಂಬಾಲಿಕೆ ನನ್ನನ್ನು ನೋಡಿ ಹೆದರಿದರಿಂದ ಅವನು ಬಿಳುಪಾಗಿ ಹುಟ್ಟುತ್ತಾನೆ, ಹಾಗಾಗಿ ಅವನು ಪಾಂಡು ಎಂದು ಹೆಸರುವಾಸಿಯಾಗುತ್ತಾನೆ ಎನ್ನಲು ನಿರಾಸೆ ಹೊಂದಿದ ಸತ್ಯವತಿ ಕಳಂಕವಿಲ್ಲದ ಪುತ್ರನನ್ನು ಕರುಣಿಸುವಂತೆ ವ್ಯಾಸರಲ್ಲಿ ಇನ್ನೊಮ್ಮೆ ಕೇಳಿಕೊಳ್ಳಲು ತಾಯಿಯ ಈ ಭ್ರಮೆಯನ್ನು, ಈ ಮೋಹವನ್ನು ವ್ಯಾಸರು ಸಮ್ಮತಿ ಸೂಚಿಸಿ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ವಲ್ಪ ದಿನಗಳಾದ ನಂತರ ಅಂಬಾಲಿಕೆಯು ಬಿಳುಪಿನಿಂದ ಕೂಡಿದ ಮಗನಿಗೆ ಜನ್ಮವನ್ನು ನೀಡುತ್ತಾಳೆ. ಮತ್ತೆ ವ್ಯಾಸರು ಇನ್ನೊಂದು ಬಾರಿ ಹಸ್ತಿನಾಪುರಕ್ಕೆ ಆಗಮಿಸುತ್ತಾರೆ. ಆದರೆ ಈ ಬಾರಿ ಅಂಬಿಕೆಯು ವ್ಯಾಸರೊಂದಿಗೆ ಸಮಾಗಮಕ್ಕೆ ಒಪ್ಪದೆ ತನ್ನ ದಾಸಿಯನ್ನು ಕೊಠಡಿಗೆ ಕಳುಹಿಸುತ್ತಾಳೆ. ವ್ಯಾಸರು ಕೊಠಡಿಯೊಳಗೆ ಆಗಮಿಸುತ್ತಿರುವಾಗ ಆ ದಾಸಿ ಅವರನ್ನು ನೋಡಿ ಹೆದರದೆ ಮುಗುಳ್ನಗುತ್ತಾ ಅವರನ್ನು ಚೆನ್ನಾಗಿ ಸತ್ಕರಿಸುತ್ತಾಳೆ. ಅದನ್ನು ನೋಡಿ ಮಹರ್ಷಿಗಳಿಗೆ ತುಂಬ ಸಂತೋಷವಾಗುತ್ತದೆ. ಹಾಗಾಗಿ ಅವಳಿಗೆ ಒಂದು ವರದಾನ ನೀಡುತ್ತಾರೆ. ಇನ್ನು ಮುಂದೆ ನೀನು ದಾಸಿಯಾಗಿ ಇರುವುದಿಲ್ಲ, ನಿನಗೆ ಧರ್ಮಾತ್ಮ ವಿದ್ವಾಂಸ ಮೇಧಾವಿಯಾದ ಒಬ್ಬ ಮಗನು ಜನಿಸುತ್ತಾನೆ ಎಂದು ಹೇಳಿ ಕೋಣೆಯಿಂದ ಆಚೆ ಬಂದು ಸತ್ಯವತಿಗೆ ಅಂಬಿಕೆಯು ತಮಗೆ ಮಾಡಿದ ಮೋಸವನ್ನು ತಿಳಿಸಿ ಶೂದ್ರ ಸ್ತ್ರೀಯಲ್ಲಿ ಉತ್ತಮ ಪುರುಷನ ಜನ್ಮವಾಗುತ್ತದೆ ಎಂದು ಹೇಳಿ ಅದೃಶ್ಯರಾಗುತ್ತಾರೆ. ಹೀಗೆ ಒಟ್ಟು ಕುರುವಂಶದಲ್ಲಿ 3 ಮಕ್ಕಳ ಜನನವಾಗುತ್ತದೆ. ಈ 3ನೇ ಮಗನು ಮಾಂಡವ್ಯ ಎಂಬ ಮಹರ್ಷಿಯ ಒಂದು ಶಾಪದಿಂದ ಯಮಧರ್ಮನು ಮನುಷ್ಯನಾಗಿ, ಅದು ಕುರುವಂಶದಲ್ಲಿ ವಿದುರನೆಂದು 3ನೇ ಮಗನಾಗಿ ಜನಿಸುತ್ತಾರೆ. ಭೀಷ್ಮನು ಈ 3 ಮಕ್ಕಳನ್ನು ತನ್ನ ಮಕ್ಕಳಂತೆ ಸಲಹುತ್ತಾನೆ. ಆ ಮಕ್ಕಳು ಸ್ವಲ್ಪ ದೊಡ್ಡವರಾದ ನಂತರ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ವ್ಯಾಯಾಮ, ಧನುರ್ವೇದ, ಕುದುರೆ ಸವಾರಿ, ಕತ್ತೆ ವರಸೆ, ವೇದಗಳ ತತ್ವ, ಗದಾಯುದ್ಧ, ಗಜಶಿಕ್ಷೆ, ನೀತಿಶಾಸ್ತ್ರ, ಇತಿಹಾಸ, ಪುರಾಣ ಎಂಬ ಎಲ್ಲ ವಿದ್ಯೆಗಳನ್ನು ಕಲಿತುಕೊಳ್ಳುತ್ತಾರೆ. ಪಾಂಡು ಧನುರ್ವಿದ್ಯೆಯಲ್ಲಿ, ಧೃತರಾಷ್ಟ್ರ ದೇಹ ಬಲಗಳಲ್ಲಿ, ವಿದುರ ನೀತಿಶಾಸ್ತ್ರದಲ್ಲಿ ನಿಪುಣರಾಗುತ್ತಾರೆ. ಜನರು ಇವರನ್ನು ಹಾಡಿ ಹೊಗಳುತ್ತಾರೆ. ಅವರು ಹೀಗೆ ತುಂಬಾ ಚೆನ್ನಾಗಿ ಜೀವನವನ್ನು ನಡೆಸುತ್ತಿರುತ್ತಾರೆ. ಧೃತರಾಷ್ಟ್ರನು ಹುಟ್ಟು ಕುರುಡನಾದ್ದರಿಂದ ಪಾಂಡು ರಾಜನಾಗುತ್ತಾನೆ. ಸ್ವಲ್ಪ ಕಾಲದ ನಂತರ ಭೀಷ್ಮನು ಹಲವು ಬ್ರಾಹ್ಮಣರಿಂದ ಸುಬಲ ರಾಜನ ಮಗಳು ಗಾಂಧಾರಿಯು ವರವನ್ನು ಪಡೆದದ್ದಲ್ಲದೆ ಶಿವನಿಂದ 100 ಮಕ್ಕಳನ್ನು ಹೆರುವ ವರವನ್ನು ಪಡೆದಿದ್ದಾಳೆ ಎಂಬ ಸುದ್ದಿಯನ್ನು ಕೇಳುತ್ತಾರೆ. ಕೇಳಿ ಅವಳನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಬೇಕೆಂದು ಆಲೋಚಿಸಿ ಅವಳ ತಂದೆಯವರೊಂದಿಗೆ ಚರ್ಚಿಸುತ್ತಾರೆ. ಹೀಗೆ ಗಾಂಧಾರಿ ಮತ್ತು ಧೃತರಾಷ್ಟ್ರನ ಮದುವೆ ಆಗುತ್ತದೆ. ಗಾಂಧಾರಿಯು ತನ್ನ ಗಂಡ ಕುರುಡಾದ್ದರಿಂದ ಅವನಿಗೆ ಗೌರವ ತೋರಿಸಲು ತಾನೂ ಸಹ ತನ್ನ ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿಕೊಳ್ಳುತ್ತಾಳೆ. ಇಡೀ ಜೀವನ ಪರ್ಯಂತ ನಾನು ಸಹ ಈ ಲೋಕವನ್ನು ನೋಡುವುದಿಲ್ಲ, ನನ್ನ ಗಂಡ ನೋಡದೇ ಇರುವ ಯಾವುದೇ ವಿಷಯ ವಸ್ತು ಆಗಲಿ ನನಗೂ ಬೇಡ ಎಂದು ತೀರ್ಮಾನಿಸಿ ಅವನ ಮೇಲಿನ ಅತಿಯಾದ ಗೌರವಕ್ಕಾಗಿ ಜೀವನ ಪರ್ಯಂತ ತನ್ನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡೇ ಜೀವಿಸುತ್ತಾಳೆ. ಹೀಗೆ ಅವರಿಬ್ಬರ ಜೀವನ ತುಂಬಾ ಚೆನ್ನಾಗಿ ಸಾಗುತ್ತದೆ. ಇದಾದ ನಂತರ ಭೀಷ್ಮನು ಪಾಂಡುವಿನ ಮದುವೆ ಮಾಡಬೇಕೆಂದು ಯೋಚಿಸುತ್ತಿರುವಾಗ ಹೀಗೆ ಒಂದು ಕಡೆ ಕುಂತಿಯ ಸ್ವಯಂವರ ನಡೆಯುತ್ತಿರುತ್ತದೆ. ಆ ಕುಂತಿಯ ಕತೆ ಹೀಗಿದೆ ನೋಡಿ. ಸೂರಸೇನನೆಂಬ ಯಾದವ ರಾಜನಿಗೆ ವಸುದೇವನೆಂಬ ಮಗನು, ಅತಿಯಾದ ರೂಪವತಿಯಾದ ಪೃಥ ಎಂಬ ಮಕ್ಕಳು ಇದ್ದರು. ಸೂರಸೇನನ ಸೋದರತ್ತೆಯ ಮಗನಿರುತ್ತಾನೆ, ಅವನು ಕುಂತಿಭೋಜ. ಅವನಿಗೆ ಮಕ್ಕಳಿರುವುದಿಲ್ಲ. ಕುಂತಿಭೋಜ ಹಾಗೂ ಸೂರಸೇನನ ಸಂಬಂಧ ತುಂಬಾ ಚೆನ್ನಾಗಿರುತ್ತದೆ. ಅವರಿಬ್ಬರ ಸ್ನೇಹ ಪ್ರೀತಿ ತುಂಬಾ ಸೊಗಸಾಗಿರುತ್ತದೆ. ಹಾಗಾಗಿ ಈ ಸೂರಸೇನ ತನ್ನ ಮಗಳನ್ನು ಕುಂತಿಭೋಜನಿಗೆ ದತ್ತು ಕೊಡುತ್ತಾನೆ. ಆಗ ಆ ಕುಂತಿಭೋಜನು ಆ ಮಗುವಿಗೆ ಪೃಥ ಎಂಬ ಹೆಸರ ಬದಲಾಗಿ ಕುಂತಿ ಎಂಬ ಹೆಸರಿನಿಂದ ನಾಮಕರಣ ಮಾಡುತ್ತಾನೆ. ಹೀಗೆ ಅವಳನ್ನು ಚೆನ್ನಾಗಿ ಸಲಹುತ್ತಾನೆ. ಹೀಗೆ ಬೆಳೆಯುತ್ತಿದ್ದ ಮಗಳನ್ನು ಪೂಜೆ, ಅತಿಥಿ ಸತ್ಕಾರಗಳಲ್ಲಿ ತೊಡಗಿಸುತ್ತಾನೆ. ಒಂದು ಬಾರಿ ದುರ್ವಾಸ ಮುನಿಯು ಕುಂತಿಯ ಅತಿಥಿಗಳಾಗಿ ಬರುತ್ತಾರೆ. ಬಹಳ ಕೋಪಿಷ್ಠರಾದ ದುರ್ವಾಸರನ್ನು ಕುಂತಿಯು ಚೆನ್ನಾಗಿ ಸತ್ಕರಿಸಿ ಅವರ ಅನುಗ್ರಹ ಪಡೆಯುತ್ತಾಳೆ.
ಕುಂತಿಯ ಭವಿಷ್ಯವನ್ನು ದುರ್ವಾಸರು ತಮ್ಮ ದಿವ್ಯ ಜ್ಞಾನದಿಂದ ನೋಡಿ ಅವಳಿಗೆ ಕಷ್ಟ ಕಾಲಕ್ಕೆ ಉಪಯುಕ್ತವಾಗುವ ಒಂದು ಮಂತ್ರವನ್ನು ಹೇಳಿ, ಈ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಕರೆಯುತ್ತೀಯೋ ಆ ದೇವತೆಯ ಪ್ರಭಾವದಿಂದ ನಿನಗೆ ಪುತ್ರನು ಹುಟ್ಟುತ್ತಾನೆ ಎಂದು ವರ ನೀಡುತ್ತಾರೆ. ಆ ವರವನ್ನು ಅನುಮಾನಿಸಿದ ಕುಂತಿಯು ಮಂತ್ರವನ್ನು ಪಠಿಸಿ ಸೂರ್ಯದೇವನನ್ನು ಕರೆಯುತ್ತಾಳೆ. ಸೂರ್ಯದೇವನು ಪ್ರತ್ಯಕ್ಷವಾದದ್ದನ್ನು ಕಂಡು ಕುಂತಿಯು ಗಾಬರಿಗೊಳ್ಳುತ್ತಾಳೆ. ಮಹರ್ಷಿಯು ಉಪದೇಶಿಸಿದ ಮಂತ್ರದ ಪರೀಕ್ಷೆಗಾಗಿ ನಿಮ್ಮನ್ನು ಕರೆದೆ ಅಷ್ಟೇ, ಬೇರೆ ಯಾವುದೇ ಉದ್ದೇಶವಿಲ್ಲ ಎಂದು ಗಾಬರಿಯಿಂದ ಹೇಳುತ್ತಿರಲು ಸೂರ್ಯದೇವ ಹೇಳುತ್ತಾನೆ, ನಾನು ಬಂದ ಕಾರ್ಯವನ್ನು ನಾನು ಮಾಡಲೇಬೇಕು, ಇದು ನನ್ನ ಕರ್ತವ್ಯ ಎಂದು ಹೇಳಿ ಅವಳಿಗೆ ಕರ್ಣ ಕುಂಡಲ ಕವಚಗಳನ್ನು ತನ್ನ ಶರೀರದಲ್ಲಿ ಧರಿಸಿದ ಸುಂದರ ಮಗನನ್ನು ಕೊಟ್ಟು ಅದೃಶ್ಯನಾಗುತ್ತಾನೆ. ಮಗನನ್ನು ನೋಡಿ ಸಂತೋಷಪಟ್ಟ ಕುಂತಿಯು ಬಂಧುಗಳಿಗೆ ಜನರಿಗೆ ಹೆದರಿ ಆ ಮಗನನ್ನು ನದಿಗೆ ತೇಲಿಸಿ ಬಿಡುತ್ತಾಳೆ. ಏಕೆಂದರೆ ಅವಳಿಗೆ ಆಗುವ ಅಪಮಾನವನ್ನು ತನ್ನ ತಂದೆಗೆ ಆಗುವ ಅಪಚಾರಗಳನ್ನು ಆಲೋಚಿಸಿ ಹೆದರಿ ಆ ಮಗನನ್ನು ನೀರಿಗೆ ಬಿಡುತ್ತಾಳೆ. ಆ ಪೆಟ್ಟಿಗೆಯು ಸೂತ ನಾಯಕನಿಗೆ ಸಿಗುತ್ತದೆ. ಅವನು ಅದರೊಳಗಡೆ ಇದ್ದ ಮಗನನ್ನು ತನ್ನ ಪತ್ನಿಗೆ ಕೊಡುತ್ತಾನೆ. ಆ ಸೂತ ನಾಯಕನಿಗೆ ಮಕ್ಕಳಿರುವುದಿಲ್ಲ. ಹಾಗಾಗಿ ಅವರು ಈ ಮಗುವನ್ನೇ ತಮ್ಮ ಮಗುವೆಂದು ತಿಳಿದು ಚೆನ್ನಾಗಿ ಸಾಕಿ ಸಲಹುತ್ತಾರೆ. ಅವರು ಆ ಮಗುವಿಗೆ ವಸುಸೇನನೆಂದು ಹೆಸರಿಡುತ್ತಾರೆ. ಆ ಮಗು ಬೆಳೆಯುತ್ತಾ ಧನುರ್ವಿದ್ಯೆ ಕಲಿತುಕೊಂಡು ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೂ ಸೂರ್ಯನ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡುತ್ತದೆ. ಆ ಸಮಯದಲ್ಲಿ ಯಾರಾದರೂ ಬಂದು ಏನೇ ಕೇಳಿದರೂ ಸಹ ಅವನು ಕೊಟ್ಟು ಬಿಡುತ್ತಿದ್ದ. ಇದೇ ಅವನ ದಿನಚರಿಯಾಗಿರುತ್ತಿತ್ತು. ಆದ ಕಾರಣಕ್ಕಾಗಿ ಅವನಿಗೆ ಕರ್ಣನೆಂಬ ಹೆಸರು ಬಂತು. ಹೀಗೆ ಒಂದು ದಿನ ಧ್ಯಾನ ಮಾಡುತ್ತಿರುವಾಗ ಇಂದ್ರದೇವನು ಬ್ರಾಹ್ಮಣನ ವೇಷದಲ್ಲಿ ಬಂದು ಅವನ ಕರ್ಣಕುಂಡಲಗಳನ್ನು ದಾನವಾಗಿ ಕೇಳಲು ಅವನು ತನ್ನ ಶರೀರದಿಂದ ಕತ್ತರಿಸಿ ಅವುಗಳನ್ನು ಕೊಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಇಂದ್ರನು ಅವನಿಗೆ ಶಕ್ತಾಯುಧವನ್ನು ಕೊಡುತ್ತಾನೆ. ಆದ್ದರಿಂದ ಅವನಿಗೆ ರಾಧೇಯ, ವಸುಸೇನ, ಕರ್ಣ, ವೈಕರ್ತ ಎಂಬ ನಾನಾ ಹೆಸರುಗಳು ಬರುತ್ತವೆ. ಕುಂತಿಯ ಮಗ ಬೆಳೆದು ದೊಡ್ಡವನಾಗುತ್ತಿರುವಾಗಲೇ ಈ ಕಡೆ ಕುಂತಿಯ ಸ್ವಯಂವರ ನಡೆಯುತ್ತದೆ. ಅಲ್ಲಿ ನೆರೆದಿದ್ದ ರಾಜರಲ್ಲಿ ಕುಂತಿಯು ಪಾಂಡುನನ್ನು ನೋಡಿ ಮೆಚ್ಚಿ ಅವನ ಕೊರಳಿಗೆ ಮಾಲೆ ಹಾಕುತ್ತಾಳೆ. ಕುಂತಿ ಭೋಜನು ಕುಂತಿ ಪಾಂಡು ಅವರ ಮದುವೆಯನ್ನು ಮಾಡಿಕೊಡುತ್ತಾನೆ. ಹೀಗೆ ಅವರಿಬ್ಬರು ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಸ್ವಲ್ಪ ದಿನಗಳ ನಂತರ ಒಂದು ದಿನ ಭೀಷ್ಮನು ಮದ್ರೇಶ್ವರಕ್ಕೆ ಹೋಗುತ್ತಾನೆ. ಹೋಗಿ ಅಲ್ಲಿ ಮದ್ರೇಶ್ವರನಾದ ಶಲ್ಯನಿಗೆ ತನ್ನ ತಂಗಿಗೆ ಪಾಂಡುವಿನೊಡನೆ ಮದುವೆ ಮಾಡಿಕೊಡಲು ಚರ್ಚಿಸುತ್ತಾನೆ. ಅದಕ್ಕೆ ಮದ್ರೇಶ್ವರನು ಕನ್ಯಾ ಶುಲ್ಕ ಕೇಳುವುದು ನಮ್ಮ ಪದ್ಧತಿ ಎಂದು ಹೇಳುತ್ತಾನೆ. ನಿಮ್ಮಲ್ಲಿ ಕನ್ಯಾ ಶುಲ್ಕ ಕೇಳುವುದು ನನಗೆ ಇಷ್ಟವಿಲ್ಲ ಎನ್ನುತ್ತಿರಲು ಭೀಷ್ಮನು ಅದರಲ್ಲೇನು ತಪ್ಪಿಲ್ಲ ಎಂದು ಆ ಕನ್ಯಾ ಶುಲ್ಕಕ್ಕೆ ಒಪ್ಪಿ ರತ್ನ ಸುವರ್ಣದ ನಾಣ್ಯಗಳನ್ನು, ಆನೆ, ಕುದುರೆ, ರಥ, ವಸ್ತ್ರ, ಆಭರಣ ಎಲ್ಲವನ್ನು ಹೇರಳವಾಗಿ ಕೊಟ್ಟು ಶಲ್ಯನ ತಂಗಿಯಾದ ಮಾದ್ರಿಯನ್ನು ಹಸ್ತಿನಾಪುರಕ್ಕೆ ಕರೆತಂದು ಪಾಂಡು ಮಾದ್ರಿಯರ ಮದುವೆ ಮಾಡಿಸುತ್ತಾನೆ. ಹೀಗೆ ಪಾಂಡು, ಕುಂತಿ, ಮಾದ್ರಿ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಭೂಮಂಡಲವನ್ನೇ ಗೆಲ್ಲಬೇಕೆಂಬುದು ಪಾಂಡುವಿನ ಗುರಿಯಾಗಿರುತ್ತದೆ. ಅದಕ್ಕಾಗಿ ಅವನು ಭೂಮಂಡಲವನ್ನು ಗೆಲ್ಲಲು ಹೊರಟು ಮೊದಲು ದಶಾರ್ಣರ ರಾಜಧಾನಿಯೊಂದಿಗೆ ಯುದ್ಧ ಮಾಡಿ ಗೆದ್ದು ನಂತರ ಮಗಧದ ಅಧಿಪತಿಯಾದ ದೀರ್ಘ ರಾಜನೊಂದಿಗೆ ದೊಡ್ಡ ಯುದ್ಧ ಮಾಡಿ ದೀರ್ಘನನ್ನು ಸಂಹರಿಸಿ ಮುಂದೆ ವಿದೇಹ, ಕಾಶಿ, ಕುಂಭ, ಪುಂಡ್ರ ದೇಶಗಳನ್ನು ಗೆಲ್ಲುತ್ತಾನೆ. ಸೋತ ರಾಜರುಗಳು ಪಾಂಡುವಿಗೆ ಕಪ್ಪ ಕಾಣಿಕೆಯ ರೂಪದಲ್ಲಿ ವಜ್ರ, ವೈಡೂರ್ಯ, ಪಚ್ಚೆ, ಹವಳ, ಪುಷ್ಯರಾಗ, ಮುತ್ತು, ನೀಲಿಮಣಿ, ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳು, ಹಸು, ಕುದುರೆ, ರಥ, ಮದಗಜ, ಹೇಸರಗತ್ತೆ, ಒಂಟೆ, ಎಮ್ಮೆ, ಆಡು, ಕುರಿ, ರತ್ನಗಂಬಳಿ, ಉಣ್ಣೆಯ ಶಾಲು ಎಲ್ಲವನ್ನು ಅನೇಕ ಸಂಖ್ಯೆಯಲ್ಲಿ ಕೊಡುತ್ತಾರೆ. ಹೀಗೆ ಗೆದ್ದ ಎಲ್ಲಾ ಸಂಪತ್ತನ್ನು ಪಾಂಡು ತನ್ನ ಅಣ್ಣನಾದ ಧೃತರಾಷ್ಟ್ರನಿಗೆ, ವಿದುರನಿಗೆ, ಸತ್ಯವತಿಗೆ ಹಂಚುತ್ತಾನೆ. ಇದಾದ ಸ್ವಲ್ಪ ದಿನಗಳ ನಂತರ ಭೀಷ್ಮನು ದೇವಕನೆಂಬ ರಾಜನ ಅರಮನೆಯಲ್ಲಿ ಶೂದ್ರ ಸ್ತ್ರೀಯ ಮಗಳನ್ನು ವಿದುರನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ವಿದುರನ ಮದುವೆಯಾದ ಸ್ವಲ್ಪ ದಿನಗಳ ನಂತರ ಪಾಂಡು ಕುಂತಿ ಮಾದ್ರಿಯರೊಡನೆ ವನ ವಿಹಾರಕ್ಕೆಂದು ಹಿಮವತ ಪರ್ವತ ದಕ್ಷಿಣದಲ್ಲಿ ಹೊರಟು ಅಲ್ಲಿಯೇ ಬೇಟೆ ಆಡುತ್ತಾ ಸ್ವಲ್ಪ ಕಾಲ ಕಳೆಯುತ್ತಿರುತ್ತಾನೆ. ಹೀಗೆ ಒಂದು ದಿನ ಪಾಂಡು ಜಿಂಕೆಗಳ ಸಮೂಹವನ್ನು ನೋಡಿ ಅದರಲ್ಲಿ ಬಂಗಾರದ ರೆಕ್ಕೆಗಳಿದ್ದ ಜಿಂಕೆಗೆ ಬಾಣ ಬಿಡುತ್ತಾನೆ. ಬಾಣ ನಾಟಿದ ಕೂಡಲೇ ಆ ಜಿಂಕೆಯು ಮನುಷ್ಯ ರೂಪ ತಾಳಿದ್ದನ್ನು ನೋಡಿ
ಪಾಂಡು ಗಾಬರಿಗೊಂಡು ಅದರತ್ತ ಓಡಿ ಬರುತ್ತಿರುತ್ತಾನೆ. ಆಗ ಮನುಷ್ಯ ರೂಪದ ಜಿಂಕೆ ಮಹಾರಾಜನನ್ನು, ಎಂತ ಪಾಪಿಷ್ಟ ನೀನು, ಎಷ್ಟು ಕ್ರೂರ ಕೆಲಸ ಮಾಡಿಬಿಟ್ಟೆ ಎಂದು ನಿಂದಿಸುತ್ತಿರುತ್ತದೆ. ಅದಕ್ಕೆ ಪಾಂಡು, ಬೇಟೆಯಾಡುವುದು ರಾಜ್ಯರ ಪದ್ಧತಿ, ಎಲ್ಲಾ ರಾಜ ಮಹಾರಾಜರು ಬೇಟೆಯಾಡುತ್ತಾರೆ, ಇದರಲ್ಲಿ ತಪ್ಪೇನಿದೆ, ನನ್ನನ್ನೇತಕ್ಕೆ ದೂಷಿಸುತ್ತಿರುವೆ ಎಂದು ಕೇಳುತ್ತಿರಲು ಆ ಮನುಷ್ಯ ರೂಪದ ಜಿಂಕೆ ಹೇಳುತ್ತದೆ, ನೀನು ಮೃಗಗಳನ್ನು ಬೇಟೆಯಾಡಿದಕ್ಕಾಗಲಿ ನನ್ನನ್ನು ಹೊಡೆದದ್ದಕ್ಕಾಗಲಿ ನಾನು ನಿನ್ನನ್ನು ಬೈಯುತ್ತಿಲ್ಲ, ನಿಂದಿಸುತ್ತಿಲ್ಲ. ನಾನು ನನ್ನ ಹೆಂಡತಿಯ ಸಮಾಗಮದ ಸಮಯದಲ್ಲಿ ನೀನು ನನ್ನನ್ನು ಹೊಡೆದಿದ್ದೀಯ. ನಾನು ಕಿಂದಮನ್ ಎಂಬ ತಪಸ್ವಿ ಋಷಿ, ಸ್ವಇಚ್ಛೆಯಿಂದ ಮೃಗವೇಷ ಧರಿಸಿದ್ದೆ. ನಾನು ನಿನಗೆ ಯಾವ ತೊಂದರೆಯನ್ನು ಕೊಟ್ಟಿರಲಿಲ್ಲ. ನೀನು ಸ್ವಲ್ಪ ಸಮಯ ಕಾಯಬಹುದಾಗಿತ್ತು, ಆದರೆ ನೀನು ಕಾಯದೆ ನನ್ನನ್ನು ಹೊಡೆದೇ ಬಿಟ್ಟೆ. ಅದಕ್ಕೆ ನೀನು ನಿನ್ನ ಮಡದಿಯೊಂದಿಗೆ ಸಮಾಗಮ ಮಾಡಲು ಬಯಸಿದ ತಕ್ಷಣವೇ ಸಾಯುತ್ತೀಯ ಎಂದು ಶಾಪ ಕೊಡುತ್ತಾನೆ. ಆ ಶಾಪವನ್ನು ಕೇಳಿದ ಪಾಂಡು ದುಃಖ ಪಡುತ್ತಾ ಹಿಂತಿರುಗಿ ಬಂದು ತನ್ನ ಪತ್ನಿಯರಿಗೆ ಎಲ್ಲಾ ವಿಚಾರ ತಿಳಿಸಿ ಅವರನ್ನು ಹಸ್ತಿನಾಪುರಕ್ಕೆ ಹಿಂದಿರುಗುವಂತೆ ಹೇಳಿ ನಾನು ಸನ್ಯಾಸಿನಿಯಾಗುತ್ತೇನೆ ಎಂದು ಅವರಿಗೆ ತಿಳಿಸಲು ಕುಂತಿ ಮಾದ್ರಿಯರಿಬ್ಬರು ಒಪ್ಪಿಗೆ ಸೂಚಿಸದೆ, ನಾವು ಸಹ ನಿಮ್ಮೊಂದಿಗೆ ಸನ್ಯಾಸಿನಿಯಾಗಿಯೇ ಇರುತ್ತೇವೆ, ಇಲ್ಲವಾದಲ್ಲಿ ಪ್ರಾಣವನ್ನು ಬಿಡುತ್ತೇವೆ ಎಂದು ಪಾಂಡುವಿಗೆ ಹೆದರಿಸುತ್ತಾರೆ. ಅವರ ಮಾತನ್ನು ಕೇಳಿದ ಪಾಂಡು ಸಮಾಧಾನ ಚಿತ್ತವಾಗಿ ಯೋಚಿಸಿ ತನ್ನ ಮತ್ತು ಕುಂತಿ ಮಾದ್ರಿಯರಲ್ಲಿದ್ದ ಎಲ್ಲ ಆಭರಣಗಳನ್ನು, ಅಲ್ಲಿ ನೆರೆದಿದ್ದ ಅಥವಾ ಆ ಊರಿನಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಬ್ರಾಹ್ಮಣರಿಗೆ ದಾನ ಕೊಟ್ಟು ತನ್ನ ತಾಯಿ ವಿದುರ, ಧೃತರಾಷ್ಟ್ರ, ಸತ್ಯವತಿ, ಭೀಷ್ಮರಿಗೆ ಸುದ್ದಿ ಕಳುಹಿಸಿ ತಾನು ತನ್ನ ಇಬ್ಬರು ಪತ್ನಿಯರೊಡನೆ ನಾಗಶತ ಪರ್ವತವನ್ನು ಸೇರಿ ಅಲ್ಲಿಂದ ಚೈತ್ರ ರಥವೆಂಬ ವನ ಪರ್ವತವನ್ನು ಸೇರಿ ಕಾಲಕೂಟನನ್ನು ಸೇರಿ ಹಿಮವತ ಪರ್ವತವನ್ನು ದಾಟಿ ಗಂಧಮಾದನ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡುತ್ತಾ ಸ್ವಲ್ಪ ದಿನಗಳ ನಂತರ ಇಂದ್ರದ್ಯುಮ್ನ ಸರೋವರವನ್ನು ಸೇರಿ ಶತಶೃಂಗವೆಂಬ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಿರುತ್ತಾನೆ. ಅವರು ಹೀಗೆ ಒಂದು ಪರ್ವತದಲ್ಲಿ ತಮ್ಮ ಕಾಲವನ್ನು ಕಳೆಯುತ್ತಿರುತ್ತಾರೆ. ಹೀಗೆ ಒಂದು ಅಮಾವಾಸ್ಯೆಯ ದಿನ ಆಶ್ರಮದ ಮಹರ್ಷಿಗಳು ಬ್ರಹ್ಮನನ್ನು ನೋಡಲು ಹೊರಟಿದ್ದರು. ಅವರನ್ನು ಹಿಂಬಾಲಿಸಿ ಈ ಮೂವರು ಹೊರಡುತ್ತಾರೆ. ಪಾಂಡುವಿನ ಮಡದಿಯರನ್ನು ನೋಡಿ ಋಷಿಗಳು, ಪರ್ವತ ಏರುವುದು ಬಹಳ ಕಠಿಣ, ಇವರಿಂದ ಆಗುವುದಿಲ್ಲ, ನೀನು ಹಿಂತಿರುಗು ಎಂದು ಹೇಳುತ್ತಾರೆ. ಅದಕ್ಕೆ ಪಾಂಡು, ಋಷಿಗಳೇ, ನನಗೆ ಪಿತೃಭಾಗ್ಯವಿಲ್ಲ, ನಾನು ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದೇನೆ. ನಾನು ಜನರ, ಮಣ್ಣಿನ, ತಂದೆ ತಾಯಿಗಳ ಎಲ್ಲ ಋಣವನ್ನು ತೀರಿಸಿದ್ದೇನೆ, ಆದರೆ ಪಿತೃ ಋಣವನ್ನು ತೀರಿಸಿಲ್ಲ, ನನಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಮಹರ್ಷಿಗಳು, ನಿನಗೆ ಸಂತಾನ ಭಾಗ್ಯವಿದೆ, ಅದನ್ನು ಪಡೆಯಲು ಪ್ರಯತ್ನಿಸು ಎಂದು ಹೇಳಿ ಅವರನ್ನು ಅಲ್ಲೇ ಬಿಟ್ಟು ಮುಂದೆ ಸಾಗುತ್ತಾರೆ. ಆಗ ಪಾಂಡು ಕುಂತಿಗೆ, ಆಪತ್ಕಾಲಕ್ಕೆ ಉಪಯೋಗವಾಗುವ ಮಾರ್ಗ ತಿಳಿದಿದ್ದರೆ ಹೇಳು ಎಂದು ಕೇಳಲು ಕುಂತಿಯು ತಾನು ಮಹರ್ಷಿ ದುರ್ವಾಸರಿಂದ ಪಡೆದ ವರದ ಬಗ್ಗೆ ಹೇಳಿ, ನೀನು ಒಪ್ಪಿದರೆ ಅದನ್ನು ಉಪಯೋಗಿಸುತ್ತೇನೆ ಎಂದು ಹೇಳಲು ತಕ್ಷಣ ಪಾಂಡು ಯಮಧರ್ಮನನ್ನು ಮಂತ್ರದ ಮೂಲಕ ಆಹ್ವಾನಿಸಿ ಒಂದು ಮಗನನ್ನು ಕೇಳು, ಏಕೆಂದರೆ ಇಡೀ ಲೋಕಗಳಲ್ಲಿ ಸಕಲೋಕಗಳಲ್ಲಿ ಅವನೇ ಧರ್ಮಿಷ್ಠನು ಎನ್ನುತ್ತಾನೆ. ಕುಂತಿಯು ಮಂತ್ರವನ್ನು ಹೇಳಲು ಯಮಧರ್ಮರಾಯನು ಪ್ರತ್ಯಕ್ಷನಾಗುತ್ತಾನೆ. ಅವಳಿಗೆ ಮಗನನ್ನು ಕರುಣಿಸಿ ಮತ್ತೆ ಅದೃಶ್ಯನಾಗುತ್ತಾನೆ. ಅಶ್ವಯುಜ ಶುದ್ಧ ಪಂಚಮಿ ಮಧ್ಯಾಹ್ನ ಅಭಿಜುನು ಮುಹೂರ್ತದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಕುಂತಿಯು ಗಂಡು ಮಗನನ್ನು ಪಡೆಯುತ್ತಾಳೆ. ಆಗ ಅಶರೀರವಾಣಿಯು ಹೀಗೆ ಹೇಳುತ್ತದೆ, ಈ ಮಗು ಶ್ರೇಷ್ಠ ಧರ್ಮಾತ್ಮನಾದ ರಾಜನಾಗಿ ಯುಧಿಷ್ಠಿರನೆಂಬ ಹೆಸರಿನಿಂದ ವಿಖ್ಯಾತಿ, ತೇಜಸ್ವಿ, ಸದಾಚಾರ ಯುಕ್ತನಾಗುತ್ತಾನೆ ಎಂದು. ಇದನ್ನು ಕೇಳಿದ ಪಾಂಡು ಕುಂತಿಯರು ತುಂಬಾ ಸಂತೋಷ ಪಡುತ್ತಾರೆ. ಪಾಂಡು, ನಮಗೆ ಈಗ ಧರ್ಮಶ್ರೇಷ್ಠನಾದ ಮಗನಿದ್ದಾನೆ, ಬಲಶ್ರೇಷ್ಠನಾದ ಮಗನನ್ನು ಮಂತ್ರದ ಮೂಲಕ ಪಡೆ ಎನ್ನಲು ಕುಂತಿಯು ವಾಯುದೇವನನ್ನು ಮಂತ್ರದ ಮೂಲಕ ಆಹ್ವಾನಿಸಿ ಅವನ ಅನುಗ್ರಹದಿಂದ ಶ್ರಾವಣ ಕೃಷ್ಣ ತ್ರಯೋದಶಿ ಮಖ ನಕ್ಷತ್ರದಲ್ಲಿ ಮಗನನ್ನು ಪಡೆಯುತ್ತಾಳೆ. ಆಗ ಅಶರೀರವಾಣಿಯು ಇವನು ಬಲಿಷ್ಠರಲ್ಲಿ ಬಲಿಷ್ಠನಾಗುತ್ತಾನೆ ಎಂದು ಹೇಳುತ್ತದೆ. ಹೀಗೆ ದೊಡ್ಡ ಮಗನಾದ ಯುಧಿಷ್ಠಿರನು ಹುಟ್ಟಿ 1 ವರ್ಷವಾಗಿರುತ್ತದೆ.